ಏನು ಗೋಕುಲಂ ಫೈನಾನ್ಸ್ ಕಂಪನಿ ವಿರುದ್ಧ ನಾವು ಸುಮಾರು 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ನಮ್ಮ ಹುಡುಗನಿಗೆ ಗೋಕುಲಂ ಫೈನಾನ್ಸ್ ಕಂಪನಿಯವರು ನ್ಯಾಯ ಕೊಟ್ಟಿಲ್ಲ. ಇವನಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆದರೂ ಕೂಡ ಅವನಿಗೆ ಏನು ಕೂಲಿ ಮಾಡಿದ್ದಾನೆ, ಆ ಕೂಲಿ ಮಾಡಿರೋದಕ್ಕೆ ಅವನಿಗೆ ಏನು ಪರಿಹಾರ ಕೊಡಬೇಕು, ಕೂಲಿ ಮಾಡಿದಂತ ಅವನಿಗೆ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಈ ಸಂಸ್ಥೆಯನ್ನ, ಗೋಕುಲಂ ಫೈನಾನ್ಸ್ ಕಂಪನಿಯನ್ನ ದಂಡ ತುಂಡವಾಗಿ ಖಂಡಿಸ್ತಾ ಇದ್ದೀವಿ. ಆ ಕಂಪನಿಗೆ ಧಿಕ್ಕಾರ, ಗೋಕುಲಂ ಕಂಪನಿಗೆ ಧಿಕ್ಕಾರ, ಗೋಕುಲಂ ಕಂಪನಿಗೆ ಧಿಕ್ಕಾರ, ಗೋಕುಲಂ ಕಂಪನಿಗೆ ಧಿಕ್ಕಾರ. ಬೆಂಕಿ ಹತ್ತಿರಪ್ಪ, ಅದನ್ನು ಕೂಡ ಅಲ್ಲಿ ಗೋಕುಲಂ ಕಂಪನಿಗೆ ಧಿಕ್ಕಾರ. ನೆನ್ನೆ ನಾವು ನಮ್ಮ ಮಿಸ್ಸಸ್ ಹೋಗಿದೀವಿ. ಇವನು MD ಆದವನು ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ. 4 ಅವರ್ ನಾನು ಅಲ್ಲೇ ಕೂತು ಕ್ಯಾಬಿನ್ ಒಳಗಡೆ ಒಂದ್ 5 ನಿಮಿಷ ಮಾತಾಡ್ಬೇಕು ಇರಿ ಸರ್ ಅಂತ ಅಂದ್ರೆ ಐ ಆಮ್ ನಾಟ್ ಹೋಗ್ತಾ ಇದ್ದಾನೆ. ಕನ್ನಡಿಗರ ಲೈವ್ ಮಾಡ್ಬೇಕಾದ್ರೆ ನನ್ನ ಫೋನ್ ಕನ್ನಡಿಗರ ವಿರುದ್ಧ ಕಂಪನಿಗೆ ಧಿಕ್ಕಾರ. ನನ್ನ ಲೈವ್ ಮಾಡ್ಬೇಕಾದ್ರೆ ನನ್ನ ಫೋನ್ ಕಿತ್ಕೊಬಿಟ್ಟು ನನ್ನ ಮೇಲೆ ಅಲ್ಲೇ ಮಾಡಕ್ ಬರ್ತಾನೆ. ಇನ್ನೊಬ್ಬ ಕೆಂಪ್ ಶರ್ಟ್ ಹಾಕಿದಾನೋ MD ಜೊತೆ ಇದ್ದಾನೋ, ಅಲ್ಲಿ ಮಾತಾಡ್ಬೇಕು ನಿಂತ್ಕೊಳ್ರಿ ಅಂದ್ರೆ ಕಾರ್ ಹತ್ಕೊಂಡು ಒಂಟೆ ಹೋಯ್ತಾನೆ. 1 ವರ್ಷದಿಂದ ಸತತವಾಗಿ ನಾನು ಹೋರಾಟ ಮಾಡ್ಕೊ ಬರ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು. ಆದ್ರೆ ಒಂದು ಮಾತುಕತೆಗೆ ಒಂದ್ 5 ನಿಮಿಷ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಕುತ್ಕೊಳ್ಳಿ ಅಂದ್ರೆ ನಮ್ಗೆ ಒಂದು ಸಮಯ ಕೊಡ್ಲಿಲ್ಲ ಅವನು. ನನಗೆ ಸುಮಾರು ಒಂದು 88 ಲಕ್ಷ ರೂಪಾಯಿ ಪರಿಹಾರ ಅಮೌಂಟ್ ಬರ್ಬೇಕಾಗುತ್ತೆ. ಅದರಿಂದ ಕೊಡ್ದೇನೆ ಆಟ ಆಡಿಸ್ತಾ ಇದ್ದಾರೆ, ತುಂಬಾ ಮೋಸ ಮಾಡ್ತಾ ಇದ್ದಾರೆ ಕಂಪನಿ. ಕನ್ನಡಿಗರಿಗೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕಂಪನಿಯ ವಿರುದ್ಧ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ತುಂಬಾ ಜನ ಕನ್ನಡಿಗರ ಅನ್ಯಾಯ ಮಾಡಿದ್ದಾರೆ. ಅವರ ವೆಲ್ಫೇರ್ ಫಂಡ್ ಅಲ್ಲೆಲ್ಲ ಮೋಸ ಮಾಡಿದ್ದಾರೆ, ಮತ್ತೆ ESI PF ಗಳಲ್ಲೆಲ್ಲ ಮೋಸ ಮಾಡಿದ್ದಾರೆ. ಅವರು ಸಿಗ್ಬೇಕಾಗಿರೋ ಸಂಬಳ ಎಲ್ಲಾನು ಕಟ್ ಮಾಡಿ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ನಾನೇ ಇದ್ದೀನಿ. ನನಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ ಇವರು.